ಮೈಸೂರಿನ ಅರಮನೆಯ ಸಮೀಪ ಸಿಲಿಂಡರ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ದುರ್ಘಟನೆಯಲ್ಲಿ 3ಕ್ಕೆ ಏರಿದ ಸಾವಿನ ಸಂಖ್ಯೆ. ಅರಮನೆ ಸಮೀಪ ಸಿಲಿಂಡರ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ದುರ್ಘಟನೆಯಲ್ಲಿ ಸಾವಿನ ಸಂಖ್ಯೆ 3ಕ್ಕೆ ಏರಿದೆ. ಚಿಕಿತ್ಸೆ ಫಲಿಸದೆ ಬೆಂಗಳೂರಿನ ಲಕ್ಷ್ಮಿ ಸಾವನ್ನಪ್ಪಿದ್ದಾರೆ. ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದ ಲಕ್ಷ್ಮಿ ಮಕ್ಕಳ ಜೊತೆ ಪ್ರವಾಸಕ್ಕೆ ಬಂದಾಗ ಈ ದುರಂತ ಸಂಭವಿಸಿದೆ. ಪ್ಯಾಲೇಸ್ ಬಳಿ ನಡೆದು ಹೋಗುವಾಗ ಸ್ಫೋಟ ಆಗಿತ್ತು. ಸ್ವಲ್ಪದರಲ್ಲೇ ಪಾರಾಗಿದ್ದಂತಹ ಲಕ್ಷ್ಮಿ ಮೃತಪಟ್ಟಂತಹ ಲಕ್ಷ್ಮೀ ಪುತ್ರಿ ಸ್ವಲ್ಪದರಲ್ಲೇ ಲಕ್ಷ್ಮಿಯವರ ಮಗಳು ಪಾರಾಗಿದ್ದಾರೆ. ಆದರೆ ಲಕ್ಷ್ಮಿ ಇದೀಗ ಮೃತಪಟ್ಟಿರುವಂಥದ್ದು. ಮೈಸೂರಿನ ಅರಮನೆಯ ಸಮೀಪ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತು. ಈ ಒಂದು ಸಿಲಿಂಡರ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ದುರ್ಘಟನೆಯಲ್ಲಿ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಲಕ್ಷ್ಮಿ ಎಂಬ ಮಹಿಳೆಗೆ ಚಿಕಿತ್ಸೆಯನ್ನು ಕೆಆರ್ ಆಸ್ಪತ್ರೆಯಲ್ಲಿ ನೀಡಲಾಗ್ತಾ ಇತ್ತು. ಬೆಂಗಳೂರಿನ ನಿವಾಸಿಯಾಗಿದ್ದರು. ಮಕ್ಕಳ ಜೊತೆ ಪ್ರವಾಸಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಅರಮನೆಯ ಮುಂಭಾಗ ನಡೆದುಕೊಂಡು ಹೋಗ್ತಾ ಇದ್ರು. ಅರಮನೆಯ ಸಮೀಪದಲ್ಲಿ ನಡೆದುಕೊಂಡು ಹೋಗುವಾಗ ಲಕ್ಷ್ಮಿ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಅವರನ್ನು ಬದುಕಿಸುವಂತಹ ಒಂದು ಹೋರಾಟವನ್ನು ಕೂಡ ಮಾಡಲಾಯಿತು. ಆದರೆ ಅವರನ್ನು ಕೊನೆಗೂ ಕೂಡ ಉಳಿಸ್ಕೊಳ್ಳೋಕೆ ಆಗಲಿಲ್ಲ. ಆದರೆ ಲಕ್ಷ್ಮಿ ಅವರ ಮಗಳು ಅಂದೇ ಮೃತಪಟ್ಟಿದ್ರು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಸ್ಫೋಟದಿಂದ ಸ್ಥಳದಲ್ಲಿ ಅಸುನೀಗಿದ್ದಂತಹ ಸಲೀಂ ಉತ್ತರ ಪ್ರದೇಶದ ಮೂಲದ ಮಾರಾಟಗಾರ ಎನ್ನಲಾಗಿದೆ. ಸ್ಫೋಟದಿಂದ ಸ್ಥಳದಲ್ಲೇ ಅಸುನೀಗಿದ್ದ ಸಲೀಂ ಉತ್ತರ ಪ್ರದೇಶ ಮೂಲದ ಮಾರಾಟಗಾರ ಮರಣ ಹೊಂದಿದ್ದಾರೆ. ನಂಜನಗೂಡು ಮೂಲದ ಮಹಿಳೆ ನಿನ್ನೆ ದುರ್ಮರಣ ಹೊಂದಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಂತಹ ಗಾಯಾಳು ಮಂಜುಳಾ ಸಾವನ್ನಪ್ಪಿದ್ದಾರೆ. ನಿನ್ನೆ ಲಕ್ಷ್ಮಿ ಸಾವಿನ ನಂತರ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಮೈಸೂರಿನಲ್ಲಿ ನಡೆದಂತಹ ಈ ಒಂದು ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವೇನು ನೋಡ್ತಾ ಇದ್ದೀರಾ, ಈತನೇ ಮಾರಾಟವನ್ನು ಮಾಡ್ತಾ ಇದ್ದಿದ್ದು ಇನ್ನು ಗ್ಯಾಸ್ ಬಲೂನ್ಗಳನ್ನು. ಉತ್ತರ ಪ್ರದೇಶದ ನಿವಾಸಿ ಅಂತ ಗೊತ್ತಾಗಿರುವಂಥದ್ದು. ಹಾಗೆ ನಂಜನಗೂಡು ಮೂಲದ ಮಹಿಳೆ, ಇನ್ನು ಬೆಂಗಳೂರಿನ ನಿವಾಸಿ ಲಕ್ಷ್ಮಿ ಸಾವನ್ನಪ್ಪಿದ್ದಾರೆ. ಈ ಮೂಲಕ ಲಕ್ಷ್ಮಿ ಸಾವಿನ ನಂತರ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಮೈಸೂರಿನ ಅರಮನೆಯ ಮುಂಭಾಗ ಸಿಲಿಂಡರ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಫ್ಎಸ್ಎಲ್ ತಂಡದಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ. ಅರಮನೆಯ ಮುಂಭಾಗ ಸಿಲಿಂಡರ್ ಬ್ಲಾಸ್ಟ್ ಕೇಸ್ ಎಫ್ಎಸ್ಎಲ್ ತಂಡದಿಂದ ಸ್ಯಾಂಪಲ್ ಕಲೆಕ್ಟ್. ಜಯಮಾರ್ತಾಂಡ ಗೇಟ್ ಬಳಿ ವಸ್ತುಗಳನ್ನು ಸಂಗ್ರಹ ಮಾಡಲಾಗಿದೆ. ಸ್ಫೋಟದ ಮಾಹಿತಿ ಕಲೆ ಹಾಕ್ತಾ ಇದೆ ಎಫ್ಎಸ್ಎಲ್. ರಕ್ತದ ಸ್ಯಾಂಪಲ್ ಜೊತೆ ಒಂದಷ್ಟು ಚೂರುಗಳನ್ನು ಕೂಡ ಕಲೆಕ್ಟ್ ಮಾಡಲಾಗಿರುವಂಥದ್ದು. ಮೈಸೂರಿನ ಅರಮನೆಯ ಮುಂಭಾಗ ನಡೆದಿರತಕ್ಕಂಥ ಸಿಲಿಂಡರ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಫ್ಎಸ್ಎಲ್ ತಂಡದಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗ್ತಾ ಇದೆ. ಜಯಮಾರ್ತಾಂಡ ಗೇಟ್ ಬಳಿ ವಸ್ತುಗಳನ್ನು ಎಫ್ಎಸ್ಎಲ್ ತಂಡ ಸಂಗ್ರಹ ಮಾಡಿದೆ. ಸ್ಫೋಟದ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದೆ. ರಕ್ತದ ಸ್ಯಾಂಪಲ್ ಜೊತೆ ಒಂದಷ್ಟು ಚೂರುಗಳು ಕೂಡ ಸಿಕ್ಕಿರುವಂಥದ್ದು. ಅದನ್ನೆಲ್ಲ ಕೂಡ ಕಲೆಕ್ಟ್ ಮಾಡಿ ಎಫ್ಎಸ್ಎಲ್ಗೆ ಕಳುಹಿಸಲಾಗಿರುವಂಥದ್ದು.